ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಾತ, ನಾನ್ ನಿಮ್ ಕಾಲೊತ್ಲಾ? ನಮ್ಮನೆಯವರೇ ಒತ್ಲಿಕ್ಕೆ ಬರಲಿಲ್ಲ, ನಿನಗ್ಯಾಕಪ್ಪ ತೊಂದರೆ? ಹಿರಿಯರ ಸೇವೆ ತೊಂದರೆ ಅಲ್ಲ ತಾತ, ಪುಣ್ಯ. ಸರಿ, ಎಲ್ಲ ಎತ್ಕೊಳ್ಳಿ, ಹೊಡೋಣ. ಅಜೇಂದ್ರಣ್ಣ, ಮನೆಗೆ ಬೀಗ ಹಾಕಿ ನಮ್ಮನ್ ಬೀದಿ ಪಾಲ್ ಮಾಡಬೇಡಿ. ನೀ ಏನೋ ಹೆಣ ನೋಡ್ಕೊಂಡು ನಿಂತ್ಬಿಟ್ಟೆ, ಸಾಲದು ಇವರ ಹೇಳೋ. ಅಪ್ಪ ಖಂಡಿತ ನಿಮ್ಮ ಸಾಲನ ತೀರಿಸ್ತಾರೆ. ಒಂದು ವೇಳೆ ತೀರ್ಸಕ್ಕಾಗಿಲ್ಲ ಅಂದ್ರು ನಾನು ನಿಮ್ಮ ಸಾಲನ ತೀರಿಸ್ತೀನಿ. ಸುಮ್ಮನೆ ಮಾಡಿರೋ ತಪ್ಪನ್ನು ಒಪ್ಕೊಂಡು ನಮ್ಮ ಊರಿನ ಪದ್ಧತಿ ಪ್ರಕಾರ ಶಿಕ್ಷೆ ಅನುಭವಿಸ್ಲಿ. ಮಾಡಿದ್ದಲ್ಲೇ ಇರೋ ತಪ್ಪನ್ನ ನಾನು ಯಾಕೆ ಸ್ವಾಮಿ ಒಪ್ಕೊಳ್ಳಿ? ಸಾಕಪ್ಪ, ಸಾಕು. ನೀನು ನಿಜವಾಗ್ಲೂ ತಿಮ್ಮಣ್ಣ ಭಟ್ಟನ ಮಗನೇನಪ್ಪ? ಹೌದು ತಾತ, ಯಾಕೆ ಹಾಗೆ ಕೇಳ್ತಿದ್ದೀರಿ? ನೀನು ಸಾಧಾರಣ ಹುಡುಗಲ್ಲಪ್ಪ, ನಿನ್ನಲ್ಲೇನೋ ಶಕ್ತಿ ಇದೆ. ಶಕ್ತಿ ಅಲ್ಲ ತಾತ, ಪ್ರೀತಿ. ನಾವು ಪ್ರೀತಿಯಿಂದ ಯಾವುದೇ ಕೆಲಸ ಮಾಡಿದ್ರೂ ತಕ್ಷಣ ಫಲ ಕೊಡುತ್ತೆ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ನಿಮಗೆ ನೋವು ಕಮ್ಮಿ ಆಯ್ತಲ್ಲ, ಅದೇ ನನಗೆ ತೃಪ್ತಿ. ತಾತ, ನಿಮ್ಗೊಂದು ಪ್ರಶ್ನೆ ಕೇಳಬಹುದಾ? ಒಂದೇನಪ್ಪ, 100 ಪ್ರಶ್ನೆ ಕೇಳು. ಲೋಹಿತಾಚಾರ್ಯ ಅವರ ತಂದೆ, ಅದೇ ಸುಬ್ರಾಯಪ್ಪ, ಅವ್ರ ಸಾಲಕ್ಕೆ ನಮ್ಮ ತಂದೆ ಜಾಮೀನು ಕೊಟ್ಟಿದ್ದು ನಿಜಾನಾ? ನಿಜ. ನೋಡು, ನನ್ನ ನಂಬು, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೊಂದೆರಡು ದಿವಸದಲ್ಲಿ ನಿನ್ನ ಮದುವೆ ಆಗ್ತೀನಿ. ಇದೆಲ್ಲ ಬೇಡ ಮಾವ. ಶಾಸ್ತ್ರ ಸಂಪ್ರದಾಯ ಸಮಾಜನ ಎದುರಾಕೊಂಡು ಬದುಕಕ್ಕಾಗಲ್ಲ. ಜೀವನ ನರ್ಕ ಆಗೋಗುತ್ತೆ. ಈಗೇನು ಸ್ವರ್ಗದಲ್ಲಿ ಇದ್ದೀನಿ ಅನ್ಕೊಂಡಿದ್ಯಾ? ಈಗಲೂ ನರ್ಕದಲ್ಲೇ ಇದ್ದೀನಿ. ಪ್ರತಿದಿನ ಪ್ರತಿ ಕ್ಷಣ ಒಂಟಿಯಾಗಿ ಕೊರಗಿ ಸಾಯ್ತಾ ಇದ್ದೀನಿ. ಹಿಂಗ್ ಸಾಯೋದ್ಕಿಂತ ನಿನಗ್ ನಾನು ನನಗ್ ನೀನು ಅಂತ ಕಷ್ಟ ಸುಖ ಹಂಚ್ಕೊಂಡು ಪ್ರತಿಯಾಗಿ ಬದುಕೋಣ. ಅದು ನರ್ಕ ಆದ್ರೂ ಪರವಾಗಿಲ್ಲ. ನೀನೇನೇ ಹೇಳಿದ್ರು ಸಂಪ್ರದಾಯ ಮುರಿಯೋದಕ್ಕೆ ನನ್ನಿಂದ ಆಗಲ್ಲ ಮಾವ. ದಯವಿಟ್ಟು ನನ್ನಿಂದ ಬಿಟ್ಬಿಡು. ನಾನ್ ಮಡಿ ಹಿಡಿಯೋದು ನಿಶ್ಚಿತ. ರಾಜಿ, ರಾಜಿ, ನಾನು ಅದಕ್ ಬಿಡಲ್ಲ. ನಿನ್ ಜೊತೆಲೆ ಸಾಯೋದು, ನೆನ್ಪಿಟ್ಕೋ. ನಿನ್ ಮಡಿ ಹಿಡಿಯಕ್ ಬಿಡಲ್ಲ ರಾಜಿ, ನೆನ್ಪಿಟ್ಕೋ. ನಾನ್ ಸತ್ರು ಸರಿ, ನಿನ್ ಜೊತೆಲೆ ಸಾಯ್ತೀನಿ ರಾಜಿ. ಕಲ್ಯಾಣಾಥ ಅದ್ಭುತ ಕಾಮಿತಾರ್ಥ ಪ್ರದಾಯಿನೇ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಆಚಾರ್ಯರೇ, ಚೆನ್ನಾಗಿ ಆರಭಟಿಸ್ಬೇಕು. ಸರಿ ಆಚಾರ್ಯರೇ. ನೀನು ಬಿಡು, ಮಹಾನಟ. ನಿಮ್ಮಷ್ಟಿಲ್ಲ ಬಿಡಿ. ಅಣ್ಣ, ಯಾಕಣ್ಣ ಆತಂಕದಲ್ಲೇ ಪೂಜೆ ಮಾಡ್ತಿದ್ಯಾ? ಆ ಗಜೇಂದ್ರಾಚಾರ್ಯರು ಗುರುರಾಜ, ಗುರುರಾಜ, ಓಹೋಹೋಹೋ, ಗಜೇಂದ್ರಾಚಾರ್ಯರು ಲೋಹಿತ. ನಮಸ್ಕಾರ. ಬರಬೇಕು. ನಾನು ಕರೆದಿದ್ದು ಈ ಮನೆ ಹಿರಿಮಗನ್ನ, ಅಂದ್ರೆ ನಿಮ್ಮಣ್ಣ ಗುರುರಾಜನ. ಅಣ್ಣ ಒಳಗಡೆ ಇದ್ದಾನೆ. ಈಗಷ್ಟೇ ಪೂಜೆ ಮುಗೀತು.
ಬನ್ನಿ ಕಾಲ್ ತೊಳ್ಕೊಳ್ಳಿ. ನಾನೇನು ಹೆಣ್ಣು ಕೇಳಕ್ ಬಂದಿದ್ದೀನೇನಯ್ಯ? ನಾನು ಬಂದಿರೋದು ಸಾಲ ವಸೂಲಿ ಮಾಡಕ್ಕೆ. ಅಯ್ಯೋ, ಸಾಲ ವಸೂಲಿ ಮಾಡಕ್ ಬಂದವ್ರಿಗೆ ಆತಿಥ್ಯ ಮಾಡಬಾರದು ಅಂತ ನಿಯಮ ಇದೆಯೇ? ಕಷ್ಟಕಾಲದಲ್ಲಿ ಸಾಲ ಕೊಟ್ಟವರು ದೇವ್ರ ಸಮಾನ. ಪೂಜೆ ಸಮಯಕ್ಕೆ ವಶಿಷ್ಠ ವಾಮದೇವ್ರ ತರ ಮನೆ ಬಾಗಿಲಿಗೆ ಬಂದಿದ್ದೀರಿ. ಮರ್ಯಾದೆ ಕೊಡೋದು ನಮ್ಮ ಧರ್ಮ. ತಗೊಳ್ಳಿ, ಕೈಕಾಲು ತೊಳ್ಕೊಳ್ಳಿ, ಒಳಗ್ ಕೂತು ಮಾತಾಡೋಣ. ಏನೋ ಸಂಚು ಮಾಡ್ತಾರೋ ಆಗಿದೆ ಅಲ್ವಾ? ಹೌದು ಗುರುಗಳೇ. ಯಾವುದಕ್ಕೊಮ್ಮೆಲ್ಲ ಕಣ್ಣಾಗಿರ್ಬೇಕು. ಸರಿ ಸರಿ. ಆಚಾರ್ಯರೇ, ಬನ್ನಿ ಬನ್ನಿ. ಹಾ, ಎಡಗಾಲಲ್ಲ, ಬಲಗಾಲಿಟ್ಟು ಮೆಟ್ಲತ್ತಿ. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಹೇಳಿಲ್ವೇನಯ್ಯ, ನಿನ್ನ ಉಪಚಾರಕ್ಕೆ ನಾವು ಬಂದಿಲ್ಲ. ಆಚಾರ್ಯರೇ, ನೀವು ಉಪಚಾರಕ್ಕೆ ಬಂದಿಲ್ಲ, ಆದರೆ ಮನೆಗೆ ಬಂದ ಅತಿಥಿಗಳಿಗೆ ಉಪಚಾರ ಮಾಡೋದು ನಮ್ಮ ಸಂಪ್ರದಾಯ. ದಯವಿಟ್ಟು ಕೂತ್ಕೊಳ್ಳಿ. ಅತ್ತಿಗೆ, ಅತಿಥಿಗಳಿಗೆ ಶಿರ ತಗೊಂಬನ್ನಿ. ಹಾ, ಜೇನುತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಬನ್ನಿ. ಈ ಕ್ಷೀರ, ಜೇನುತುಪ್ಪ ಇವೆಲ್ಲ ಏನು ಬೇಡ. ಈಗಿಂದೀಗಲೇ ನನ್ನ ಸಾಲ ತೀರಿಸಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೊರಡ್ತಾ ಇರಿ. ಅಲ್ಲ ಆಚಾರ್ಯರೇ, ಅಣ್ಣ, ಸ್ವಲ್ಪ ತಡಿ, ನಾನು ಮಾತಾಡ್ತೀನಿ. ಆಚಾರ್ಯರೇ, ಮನೆಗೆ ಯಾರೇ ಅತಿಥಿಗಳು ಬಂದರೂ ಪಂಚಾಗ್ನಿ ಸತ್ಕಾರ ಮಾಡದೆ ವ್ಯವಹಾರ ಮಾತಾಡಬಾರ್ದು. ಇದು ನಮ್ಮ ಸನಾತನ ಸಂಪ್ರದಾಯ. ಅತ್ತೆ, ಏನಾಯ್ತು ಕಮಲಾ? ಅಲ್ಲ ಅತ್ತೆ, ನಮ್ಮ ವೆಂಕಟನಾಥನಿಗೆ ಸ್ವಲ್ಪವೂ ತಲೆ ಸರಿಯಿಲ್ಲ. ಅಲ್ಲಿ ನೋಡಿದ್ರೆ ಬೆಲೆ ಬಾಳೋ ಒಡವೆಗಳನ್ನ ಯಾರಿಗೂ ದಾನ ಮಾಡಿ ಬಂದಿದ್ದಾನೆ. ಈಗ ನೋಡಿದ್ರೆ ಸಾಲ ಕೇಳಕ್ ಮನೆಗೆ ಬಂದವ್ರನ್ನ ಒಳಗ್ ಕರೆದು ಔತಣಕ್ಕೆ ಕೂರಿಸಿದ್ದಾನೆ. ಮನೆ ಜಮೀನು ಎಲ್ಲ ಕೊಟ್ಟು ನಮ್ಮನ್ನ ಬೀದಿಗೆ ತಳ್ತಾನೆ.